ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಮೋಲಾ. ನಾನಿವತ್ತು ಅದ್ಧೂರಿಯಾಗಿ ನಡೀತಾ ಇರುವಂತಹ ಧ್ರುವ ದಸರಾಗೆ ಬಂದಿದ್ದೀನಿ. ನಾನಿಲ್ಲಿ ಧ್ರುವ ಸರ್ ಸಾಂಗ್ಗೆ ಪರ್ಫಾರ್ಮ್ ಮಾಡಬೇಕು ಅಂತ ಇದ್ದೀನಿ. ಸೊ ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ. ಎಲ್ಲ ತುಂಬ ಜನ ಆರ್ಟಿಸ್ಟ್ ಇದ್ದಾರೆ, ಎಲ್ಲರೂ ಪರ್ಫಾರ್ಮ್ ಮಾಡ್ತಿದ್ದಾರೆ. ಸೊ ಐ ಥಿಂಕ್ ದಿಸ್ ಈವ್ನಿಂಗ್ ವಿಲ್ ಬಿ ಬ್ಯೂಟಿಫುಲ್. ಎಸ್, ನಾನು ದಸರಾ ಅಂಬಾರಿನ ನೋಡಿದ್ದೀನಿ, ಬಟ್ ಯಾವಾಗಲೂ ತುಂಬ ರಶ್ ಇರೋದ್ರಿಂದ ನಾನು ಮೈಸೂರಿಗೆ ಹೋಗಲ್ಲ, ಟಿ ವಿಲಿ ನೋಡಿಬಿಟ್ಟು ಖುಷಿ ಪಡೋ ಅಂಥವಳು. ಆದರೆ ಆ ವೈಬ್ಸ್ ಏನಿದೆ ದಸರಾ ಮೈಸೂರು, ಸೊ ಯಾವಾಗಲೂ ಒಂಥರ ಸ್ಪೆಷಲ್, ನಮ್ಮ ಕರ್ನಾಟಕದ ಒಂದು ಗೆಸ್ಚರ್ ಥರ ಅದು. ಸೊ ವೆರಿ ಸ್ಪೆಷಲ್. ಸೆಲೆಬ್ರಿಟಿ ಫ್ರೆಂಡ್ ಸಿಕ್ಕಾಪಟ್ಟೆ ಜನ ಫ್ರೆಂಡ್ಸ್ ಇದ್ದಾರೆ, ಸದ್ಯಕ್ಕೆ ಯಾರು ನೆನ್ಪು ಬರ್ತಾ ಇಲ್ಲ. ಮೇ ಬಿ ಇವಾಗ ನನ್ನ ಪಾಸ್ಟ್ ಸೀಸನಲ್ಲಿ ಪಾರ್ಟ್ನರ್ ಆಗಿದ್ದಂತಹ ರಕ್ಷಕ್ನ ಕರ್ಕೊಂಡು ಹೋಗ್ತೀನಿ. ದಸರಾ ಹಬ್ಬ ಅಂದಾಗ ನನಗೆ ಶಾಪಿಂಗ್ ಎಲ್ಲ ದಸರಾ ಟೈಮಲ್ಲಿ ತುಂಬ ಇರುತ್ತೆ. ನನಗೆ ಶಾಪಿಂಗ್ ಅಂದರೆ ತುಂಬ ಇಷ್ಟ. ಸೊ ಮೈಸೂರಲ್ಲಿ ಶಾಪಿಂಗ್ ಮಾಡೋಕ್ಕೆ ತುಂಬ ಇಷ್ಟ. ಉದಯ ಟಿವಿ ಒಂಥರ ಎವರ್ ಗ್ರೀನ್ ಥರ, ನಾನು ಚಿಕ್ಕವಳಿದ್ದಾಗಿಂದ ಅಂತ ನೋಡ್ಕೊಂಬಂದಿದ್ದಂಥ ಒಂದು ಚಾನಲ್. ಸೊ ಇವಾಗಲೂ ಇದೆ. ಸೊ ಫಸ್ಟ್ ಚಾನಲ್ ಎವರ್ ಗ್ರೀನ್ ಅಂತ ಹೇಳ್ಬೋದು. ಮಾಡಿದ್ದೀನಿ ತುಂಬ ಸಲ. ಮಾಡಿದ್ದೀನಿ. ಇಲ್ಲ, ಮೂಡಿ ಫೆಲೋ, ಥಿಂಕರ್ ಬೆಲ್, ಬೆಸ್ಟ್ ಕಾಂಪ್ಲಿಮೆಂಟ್. ನೀವು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತೀರಾ, ಪರ್ಫಾರ್ಮ್ ಚೆನ್ನಾಗಿ ಮಾಡ್ತೀರಾ. ಅದು ಫನ್ನಿಯಸ್ಟ್ ರೂಮರ ರೀಸೆಂಟಾಗಿ ನಾನು ಕೇಳಿದ್ದು, ರಮೋಲಾಗೆ ಆಲ್ರೆಡಿ ಮದುವೆ ಆಗಿ ಡಿವೋರ್ಸ್ ಆಗಿಬಿಟ್ಟಿದೆ ಅಂತ. ಸೊ ದಟ್ ವಾಸ್ ವೆರಿ ಫನ್ನಿ ಫಾರ್ ಮೀ. ಫೇವ್ರೆಟ್ ಇಮೋಜಿ ಇದು ಉದಯ ಟಿವಿ ಧ್ರುವ ದಸರಾಗೆ ನಾನು ಬಂದಿದ್ದೀನಿ ಅಂಡ್ ನಾನು ಪರ್ಫಾರ್ಮ್ ಮಾಡ್ತಾ ಇದ್ದೀನಿ. ಮಿಸ್ ಮಾಡದೆ ನೀವೆಲ್ಲರೂ ನೋಡಿ. ಧ್ರುವ ದಸರಾ ಸೆಪ್ಟೆಂಬರ್ 27ರಂದು ಸಂಜೆ 6ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ.